ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಗ್ರಾಮ ಪಂಚಾಯಿತಿ ಕಚೇರಿಯೇ ಈಗ ಬಿಕೋ ಅಂತ ಇದೆ. ಕೆಲಸಕ್ಕಾಗಿ ಬರುವ ಜನರಿಗೆ ಅಧಿಕಾರಿಗಳು ಇಲ್ಲ, ಸಿಬ್ಬಂದಿಯೂ ಇಲ್ಲ. ಕಚೇರಿಯಲ್ಲಿ ಕಾಣಿಸೋದು ಕೇವಲ ಅಟೆಂಡರ್ ಮಾತ್ರ. ಹಲವಾರು ವರ್ಷಗಳಿಂದ ಇದೇ ಪರಿಸ್ಥಿತಿ ಮುಂದುವರೆದಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಂಜನಗೂಡು ತಾಲೂಕಿನ ಹಾಡ್ಯ ಗ್ರಾಮ ಪಂಚಾಯಿತಿಯ ದುಸ್ಥಿತಿ ಇದು. ಪಂಚಾಯಿತಿ ಕಚೇರಿ ಸಿಬ್ಬಂದಿಗಳ ಕೊರತೆಯಿಂದ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ವಿವಿಧ ಕೆಲಸ ಕಾರ್ಯಗಳಿಗಾಗಿ ಗ್ರಾಮ ಪಂಚಾಯಿತಿಗೆ ಬರುವ ಜನರು ಖಾಲಿ ಚೇರ್ ಅನ್ನ ನೋಡಿ ಬೇಸತ್ತು ಹೋಗ್ತಾ ಇದ್ದಾರೆ. ಸ್ಥಳೀಯರ ಪ್ರಕಾರ ಕಳೆದ ಹಲವಾರು ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿಗೆ ನೇಮಕವಾಗುವಂತಹ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಕೆಲವೇ ತಿಂಗಳಲ್ಲಿ ವರ್ಗಾವಣೆ ಪಡೆದು ತೆರಳ್ತಾ ಇದ್ದಾರೆ. ಕರ್ತವ್ಯದಲ್ಲಿರುವ ಅಧಿಕಾರಿಗಳು ಕಚೇರಿಗೆ ನಿಯಮಿತವಾಗಿ ಹಾಜರಾಗ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. 2012 ಮತ್ತು 13ನೇ ಸಾಲಿನಲ್ಲಿ ಬೆಳಕಿಗೆ ಬಂದಿದ್ದ ಹಗರಣದ ಬಳಿಕ ಇಲ್ಲಿಗೆ ಬರುವ ಅಧಿಕಾರಿಗಳು ಕೆಲಸ ಮಾಡಲು ಆಸಕ್ತಿ ತೋರ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಇದರ ಪರಿಣಾಮ ಸಾರ್ವಜನಿಕರಿಗೆ ಅಗತ್ಯ ಸೇವೆಗಳು ಸಕಾಲಕ್ಕೆ ದೊರೀತಾ ಇಲ್ಲ. ಇದರ ಜೊತೆಗೆ ಗ್ರಾಮ ಪಂಚಾಯಿತಿ ಕಟ್ಟಡವು ಶಿಥಿಲಾವಸ್ಥೆಗೆ ತಲುಪಿದ್ದು ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗಿದೆ. ಮಳೆ ಬಂದ್ರೆ ಸಾಕು ಮತ್ತಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸಿಬ್ಬಂದಿ ನೇಮಕ ಸೇರಿದಂತೆ ಅಗತ್ಯ ಸೌಕರ್ಯಗಳನ್ನ ಕಲ್ಪಿಸಬೇಕು. ಇಲ್ಲದಿದ್ದರೆ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾಶಿ ಅಂತ ಹುಲ್ಲಳ್ಳಿ ಜೈ ಕರ್ನಾಟಕ ಸಂಘಟನೆ ಹೋಬಳಿ ಅಧ್ಯಕ್ಷ. ಹುಲ್ಲಳ್ಳಿ ಹೋಬಳಿಯ ಹಾಡ್ಯ ಗ್ರಾಮ ಪಂಚಾಯಿತಿ ಏನಿದೆ ಇದು ಒಂಥರ ಬಾಳು ಬಿದ್ದ ಬಂಗಲೆ ಅಂತ ಆಗಿದೆ. ಗ್ರಾಮ ಪಂಚಾಯಿತಿ ಏನು ಅಂತಂದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳೆಲ್ಲ ಲೀಲಾಜಾಲವಾಗಿ ಖರ್ಚು ಮಾಡ್ತಿದ್ದಾರೆ ಅಲ್ಲಿ ಅಧಿಕಾರಿಗಳು. ಬಹುಶಃ ಅಲ್ಲಿ ಒಬ್ಬರು ಕೂಡ ಈಗ ಪಿ ಡಿ ಒ ಆಗಲಿ, ಸೆಕ್ರೆಟರಿ ಆಗಲಿ, ಕಂಪ್ಯೂಟರ್ ಆಪರೇಟರ್ ಆಗಲಿ ಯಾರು ಕೂಡ ಅಲ್ಲಿ ಒಬ್ಬರೊಬ್ಬರು ಇಲ್ಲ. ಭಾಳ ಬಂಗಲೆ ಇಲ್ವೋ ಆ ರೀತಿ ಇದೆ. ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಥರ ಒಬ್ಬರು ಕೂತಿರ್ತಾರೆ, ಅಟೆಂಡರ್ ಅನ್ನೋರು. ಅಲ್ಲಿ ಒಂದು ಬೀದಿ ದೀಪ ಆಗಲಿ, ಡ್ರೈನೇಜ್ ಕ್ಲೀನ್ ಮಾಡೋಕ್ಕಾಗಲಿ, ಯಾವುದೇ ಸಂದರ್ಭದಲ್ಲಿ ಸಾರ್ವಜನಿಕರು ಅಲ್ಲಿಗೆ ಪಂಚಾಯತಿಗೆ ಬಂದರೆ ಬಹುಶಃ ಅವರು ಏನು ಕೇಳಬಾರ್ದ ಪರಿಸ್ಥಿತಿಲಿ ಹೊರಟೋಗ್ಬೇಕು ಆ ರೀತಿ ಇದೆ. ಅದು ಒಂಥರ ಸ್ಮಶಾನ ಬಾಳ್ಬಂಗ್ಲೆ ಇಲ್ವೋ ಆ ರೀತಿ ಇದೆ. ಅದರಿಂದ ಜನಗಳ ತೆರಿಗೆ ಹಣ ತಗೊಂಡು ಏನಕ್ಕೆ ಸಂಬಳ ತಗೋತಾರೆ ಇವರೆಲ್ಲ? ಯಾತಕ್ಕಾಗಿ ಸಂಬಳ ಕೊಡಬೇಕು ಇವರಿಗೆಲ್ಲ? ಸಾರ್ವಜನಿಕರ ತೆರಿಗೆ ಹಣ ನಿಮಗೆಲ್ಲ ಸಂಬಳ ಕೊಡ್ತಿರೋದು. ಆದ್ದರಿಂದ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ಕೋಬೇಕು. ಅವ್ರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಯಾರೊಬ್ಬರು ಕೂಡ ಇಲ್ಲಿ ನಿಲ್ತಾ ಇಲ್ಲ. 15 ವರ್ಷದಿಂದ 6 ತಿಂಗಳಿಗೊಬ್ಬರು ಪಿ ಡಿ ಒ ಚೇಂಜ್ ಆಗ್ತಿದ್ದಾರೆ. ಏನಿದು ವ್ಯವಸ್ಥೆ? ಏನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯಾಕೆ ಮಾಡ್ತಾರೆ ಇವರು? ಅಭಿವೃದ್ಧಿ ಅಧಿಕಾರಿ ಅಂತ ಹೆಸರು ಹೇಳೋಕ್ಕೆ ನಮಗೆ ಬೇಜಾರಾಗ್ತಿದೆ. ತಕ್ಷಣ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತನ ಮನವಿ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ತುಂಬ ಸಮಸ್ಯೆ ಆಗುತ್ತೆ. ಗ್ರಾಮಸ್ಥರೇ ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ಈ ಮೂಲಕ ಮಾಧ್ಯಮದ ಮಿತ್ರರ ಮುಖಾಂತರ ಎಚ್ಚರಿಸ್ತಾ ಇದ್ದೀನಿ.